ಕಳೆದ 2ನೇ ತಾರೀಕು ಡಿಸೆಂಬರ್ ಉಡುಪಿಯಲ್ಲಿ ಈ ಗುರುಗಳಾದ ಪೀಜಾವರ ಶ್ರೀಗಳ ಎದುರಿಗೆ ಅವರ ಸಾನ್ನಿಧ್ಯದಲ್ಲಿ ಅಭಿಜ್ಞಾನ ಶಾಕುಂತಲ ಅಂತ ಒಂದು ನಾಟಕವನ್ನು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ಯಾರ್ಥಿಗಳು ಮತ್ತಿತರರು ಕೆಲವರು ಸೇರಿ ಅದನ್ನು ಆಚರಣೆಗೆ ತಂದರು. ಅದರ ಬಗ್ಗೆ ನಂದೊಂದು ಕೆಲವು ಅಭಿಪ್ರಾಯಗಳನ್ನು ಕೆಲವರು ಎದುರಿಗೆ ವ್ಯಕ್ತ ಮಾಡಿದ್ದೆ. ಇವತ್ತು ಅದನ್ನು ಮತ್ತೊಂದು ಬಾರಿ ನಿಮ್ಮ ಎದುರಿಗೂ ಕೂಡ ಹೇಳ್ತಿದ್ದೇನೆ. ಹಿಂದೆ ಪ್ರವಚನದಲ್ಲೂ ಕೂಡ ಒಂದೆರಡು ಬಾರಿ ಹೇಳಿದ್ದೆ. ಈ ಅಭಿಜ್ಞಾನ ಶಾಕುಂತಲ, ಮಧ್ಯಮ ವ್ಯಾಯೋಗ, ಊರುಭಂಗ ಮೊದಲಾದ ನಾಟಕಗಳೇನಿವೆ, ಕಾಳಿದಾಸ, ವ್ಯಾಸ, ಭಾಸ ಮೊದಲಾದವರು ರಚನೆ ಮಾಡಿದಂಥ ನಾಟಕಗಳು, ಇದನ್ನ ರಂಗದ ಮೇಲೆ ತರುವುದಕ್ಕಿಂತ ನಾವು ಕೆಲವು ಬೇರೆ ನಾಟಕಗಳನ್ನು ನಾವಾಗಿಯೇ ರಚನೆ ಮಾಡಿ ವ್ಯಾಸರ ಮೂಲ ಕಥಾ ಏನಿದೆ, ವ್ಯಾಸರ ಮೂಲ ಆಶಯ ಏನಿದೆ, ಅದಕ್ಕನುಸಾರವಾಗಿ ಕೆಲವು ಕಥೆಗಳನ್ನು ನಾವು ಗಮನಿಸಿ ಅವುಗಳನ್ನು ರಂಗದ ಮೇಲೆ ತರೋದು ಉಚಿತ ಅಂತ ಹಿಂದೆ ಪ್ರವಚನದಲ್ಲೂ ಕೂಡ ಹೇಳಿದ್ದೆ. ಈ ನನ್ನ ಪ್ರವಚನಗಳನ್ನು ಕೇಳುವವರು ನಿಮಗೆ ಅದು ಅರಿವಿದ್ದೇ ಇದೆ, ಅದರ ಬಗ್ಗೆ ಮಾಹಿತಿನೂ ಕೂಡ ಇದ್ದಿರಬೇಕು. ಆದರೆ ಕೆಲವರು ಬೇರೆಯವರಿಗೂ ಕೂಡ, ನನ್ನ ಸ್ನೇಹಿತರಿಗೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠದ ನನ್ನ ಸ್ನೇಹಿತರಿಗೆ ಈ ವಿಷಯ ನಾನು ಹೇಳಬೇಕು ಅಂತ ಅನ್ಕೊಂಡೆ. ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಕಾವ್ಯದ ಸೌಂದರ್ಯದ ದೃಷ್ಟಿಯಿಂದ ಭಾಸ, ಕಾಳಿದಾಸ, ಭವಭೂತಿ ಮೊದಲಾದವರು ರಚನೆ ಮಾಡಿದಂಥ ಕಾವ್ಯಗಳೇನಿವೆ ಉತ್ತಮವಾಗಿವೆ, ಇಲ್ಲ ಅಂತಲ್ಲ. ಆದರೆ ವ್ಯಾಸರ ಮೂಲ ಕಥಾ ಏನಿದೆ ಆ ಕಥೆಗೆ ಅವು ಹೊಂದಾಣಿಕೆ ಆಗುವಂಥವಲ್ಲ. ಆದ್ದರಿಂದ ಅಭಿಜ್ಞಾನ ಶಾಕುಂತಲವನ್ನು ಕಾಳಿದಾಸ ರಚನೆ ಮಾಡಿದ್ದೇನಿದೆ ಅದನ್ನ ನಾವು ನಾಟಕ ಮಾಡೋದಕ್ಕಿಂತ ನಾವೊಂದು ಬೇರೆ ಯಾಕೆ ನಾಟಕ ರಚನೆ ಮಾಡಬಾರದು? ವ್ಯಾಸರು ಹೇಳಿದಂತೆ ಕಾಳಿದಾಸ ಹೀಗೆ ಕಥಾ ಬರೆದಿದ್ದಾನೆ, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ದುಷ್ಯಂತ ಶಕುಂತಲೆಯನ್ನು ಮರೆತು ಬಿಟ್ಟಿದ್ದ ದುರ್ವಾಸರ ಶಾಪಕ್ಕೆ ಅನುಗುಣವಾಗಿ ಅಂತ ಹೇಳಿ. ಇದು ಮಹಾಭಾರತಕ್ಕೆ ವಿರುದ್ಧ, ಎಲ್ಲರಿಗೂ ಗೊತ್ತಿದೆ. ಅದು ಕಾಳಿದಾಸನ ಕಲ್ಪನೆ, ಅಥವಾ ಅದು ಯಾವುದೋ ಅಗ್ನಿಪುರಾಣದಲ್ಲಿ ಯಾವುದೋ ಒಂದು ಪುರಾಣದಲ್ಲಿದೆ ಅಂತ ಕೂಡ ಹೇಳ್ತಾರೆ. ಅದು ಅಗ್ನಿಪುರಾಣದಿಂದ ಗಮನಿಸಿ ಕಾಳಿದಾಸ ಅದನ್ನು ತನ್ನ ನಾಟಕದಲ್ಲಿ ಅಳವಡಿಸ್ಕೊಂಡೋ, ಅಥವಾ ಇವನ ನಾಟಕಗಳನ್ನು ಗಮನಿಸಿಯೇ ಅಗ್ನಿಪುರಾಣದಲ್ಲಿ ಅದನ್ನು ಯಾರು ತಗೊಂಡೋಗಿ ಸೇರಿಸಿದ್ರೋ ಗೊತ್ತಿಲ್ಲ. ಅಂತೂ ಇಂಥ ಕಲಬೆರಕೆಗಳು ಅನೇಕ ನಮ್ಮಲ್ಲಿ ನಡೀತಿರ್ತವೆ. ವ್ಯಾಸರ ಮೂಲ ಆಶಯಕ್ಕೆ ಅನುಗುಣವಾಗಿ ನಾವ್ಯಾಕೆ ನಾಟಕಗಳನ್ನು ರಚನೆ ಮಾಡಬಾರ್ದು? ನಾನು ವಿದ್ಯಾಪೀಠದಲ್ಲಿ 81ರಿಂದ 97ರವರೆಗೆ ಇರುವ ತನಕ ಒಂದು 4-5 ಬಾರಿ ಆದರೂ ಈ ಊರುಭಂಗ ನಾಟಕ ನಡೆದಿರಬೇಕು. ದುರ್ಯೋಧನ ಊರುಭಂಗ ಅಂಥೇಳಿ. ಇದು ಕೂಡ ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ವಿರುದ್ಧ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದು ಊರುಭಂಗ ಅಲ್ಲ, ಪೃಷ್ಠಭಂಗ. ಆ ಥರದ ಒಂದು ನಾಟಕವನ್ನು ನಾವು ರಚನೆ ಮಾಡಬೇಕು. ಕೆಲವರು ಕೇಳಿದರು, ಅಲ್ಲ ಈಗಿನವರು ಯಾರಾದರೂ ನಾಟಕಗಳನ್ನು ರಚನೆ ಮಾಡಿದರೆ ಅದು ಕಾಳಿದಾಸ ಮೊದಲಾದವರು ರಚನೆ ಮಾಡಿದ ನಾಟಕಗಳಿಗೆ ಸರಿಸಮವಾಗಿ ಅಷ್ಟು ಅದ್ಭುತವಾದಂಥ ರಸ ಉಳ್ಳದ್ದಾಗಿ ಅದು ಜನರಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೋ ಹೇಗೆ? ನನ್ನ ವಿಚಾರ ಏನಂತಂದರೆ, ಅಷ್ಟು ಅದ್ಭುತ ಆಗಲಿಕ್ಕಿಲ್ಲ. ವ್ಯಾಸರು ರಚನೆ ಮಾಡಿದಷ್ಟು, ಕಾಳಿದಾಸ ಮೊದಲಾದವರು ರಚನೆ ಮಾಡಿದಷ್ಟು ಅದ್ಭುತ ಆಗಲಿಕ್ಕಿಲ್ಲ. ಒಂದು ವೇಳೆ ಆದರೂ ಕೂಡ ಜನರಿಗೆ ಒಮ್ಮೆಲೆ ಅದು ಗ್ರಾಹ್ಯವೂ ಆಗಲಿಕ್ಕಿಲ್ಲ. ಯಾಕಂದರೆ ಜನರಿಗೆ ಈಗ ಕಾಳಿದಾಸನ ಬಗ್ಗೆ, ಭಾಸಾದಿಗಳ ಬಗ್ಗೆ ಒಂದು ಉತ್ತಮವಾದಂಥ ಅಭಿಪ್ರಾಯ ಶತಮಾನಗಳಿಂದ ಕೂತ್ಕೊಂಡು ಬಿಟ್ಟಿದೆ. ಒಮ್ಮೆ ಯಾರೋ ಹೊಸದಾಗಿ ಒಬ್ಬ ವಿದ್ವಾಂಸ ಅದನ್ನು ರಚನೆ ಮಾಡಿಬಿಟ್ರೆ ಅವರು ಅದನ್ನು ಒಮ್ಮೆಲೆ ಒಪ್ಪಲಿಕ್ಕಿಲ್ಲ ಜನ. ಆದರೆ ನಾನೇ ಹೇಳೋದೇನು, ಕಾಳಿದಾಸನ ಕಾಲದಲ್ಲಿ ಆತ ಮೊದಲು ನಾಟಕಗಳನ್ನು ರಚನೆ ಮಾಡಿದಾಗ ಜನ ಅವನನ್ನು ಒಮ್ಮೆಲೆ ಒಪ್ಪಿರ್ಲಿಕ್ಕಿಲ್ಲ. ಅದಕ್ಕೂ ಒಂದಿಷ್ಟು ಸಮಯದ ವಿಳಂಬ ಆಗಿದ್ದೇ ಇದ್ದಿರಬೇಕು. ಹಾಗೆ ಉತ್ತಮವಾದ ನಾಟಕಗಳನ್ನು ನಾವು ರಚನೆ ಮಾಡೋಣ. ವಿದ್ವಾಂಸರು ಅನೇಕ ಗುರುಕುಲಗಳಲ್ಲಿ ಅನೇಕ ಕಡೆ ತುಂಬ ಜನ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಮಹಾಭಾರತ ಒಂದನ್ನೇ ಆಧರಿಸಿ ಅತ್ಯುತ್ತಮ ಅನುಭವವಾದಂಥ
ಸುಮಾರು 100 ನಾಟಕಗಳನ್ನು, ಅತ್ಯಂತ ಶ್ರೇಷ್ಠ ಅನ್ಬೋದಂತ 100 ನಾಟಕಗಳನ್ನು ಮಹಾಭಾರತವನ್ನು ಆಧರಿಸಿ ರಚನೆ ಮಾಡಬಹುದು ವ್ಯಾಸರ ಅಭಿಪ್ರಾಯಕ್ಕನುಗುಣವಾಗಿ. ವ್ಯಾಸರನ್ನು ಒಪ್ಪುವಂಥ ಎಲ್ಲ ವಿದ್ವಾಂಸರು, ಸಾರ್ವಜನಿಕರು ಏನಿದ್ದಾರೆ ಅವರ ಎದುರಿಗೆ ನಾಟಕಗಳನ್ನು ಆಡುವ ಪ್ರಸಂಗ ಬಂದಾಗ ಆ ನಾಟಕಗಳನ್ನು ಆಡೋಣ. ಕೆಲವು ಬಾರಿ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಹೊಂದಾಣಿಕೆ ಆಗುವಂತೆ ನಾಟಕಗಳನ್ನು ರಚನೆ ಮಾಡಿ ಅದಕ್ಕೊಂದು ಸೀಮಿತವಾದಂಥ ಪ್ರೇಕ್ಷಕರ ವರ್ಗ ಇದ್ದಾಗ ಅಲ್ಲಿ ಅದನ್ನು ರಚನೆ ಮಾಡೋಣ, ಅದನ್ನು ಅಲ್ಲಿ ರಂಗದ ಮೇಲೆ ತರೋಣ. ಯಾಕೆಂದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಅಭಿಪ್ರಾಯಗಳನ್ನು ಭಾರತದಾದ್ಯಂತ ಎಲ್ಲ ವಿದ್ವಾಂಸರು, ಎಲ್ಲ ಪ್ರೇಕ್ಷಕರು ಒಪ್ಪಲಿಕ್ಕಿಲ್ಲ, ಇಷ್ಟಪಡಲಿಕ್ಕಿಲ್ಲ. ಆದ್ದರಿಂದ ಅದನ್ನು ಎಲ್ಲ ಕಡೆ ತರೋದು ಬೇಡ. ಆದರೆ ವ್ಯಾಸರು ಹೇಳಿದ್ದನ್ನು ಎಲ್ಲರೂ ತಂದೆ ತರ್ತಾರಲ್ಲ. ಅತ್ಯುತ್ತಮ ಅನುವಾದಂಥ ದ್ರೌಪದಿಯ ಸ್ವಯಂವರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಊರುಭಂಗಕ್ಕೆ ಸಂಬಂಧಪಟ್ಟಂತೆ, ಪೃಷ್ಠಭಂಗಕ್ಕೆ ಸಂಬಂಧಪಟ್ಟಂತೆ, ಈ ಅಶ್ವತ್ಥಾಮನ ಒಂದು ಕನಸಿನ ವೃತ್ತಾಂತ, ಮಹಾಭಾರತಕ್ಕೂ ಭಾಗವತಕ್ಕೂ ಇರುವಂತಹ ವಿರೋಧಗಳ ಪರಿಹಾರ, ಇದನ್ನೆಲ್ಲ ಮೊನ್ನೆ ನಾವು ನೋಡಿದ್ದೇವಲ್ಲ. ಈ ಥರದ ಅನೇಕ ನಾಟಕಗಳನ್ನು ರಚನೆ ಮಾಡಬಹುದು. ಪಾಂಡವರ ಬಾಲ್ಯದಿಂದ ಆರಂಭಿಸಿ ಅವರು ಸ್ವರ್ಗಾರೋಹಣದವರೆಗೆ ಅನೇಕ ನಾಟಕಗಳನ್ನು ರಚನೆ ಮಾಡಬಹುದು. ಎಲ್ಲ ವರ್ಗದ ಶ್ರೋತೃಗಳಿರುವಾಗ ಆಡಬೇಕಾದ ನಾಟಕಗಳು ವ್ಯಾಸರ ಅಭಿಪ್ರಾಯಕ್ಕೆ ಅನುಸಾರವಾಗಿ. ಕೆಲವು ಸೀಮಿತವಾದಂಥ ವರ್ಗ ಇದ್ದಾಗ ಆಗ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾದಂಥ ನಾಟಕಗಳನ್ನು ನಾವು ರಂಗದ ಮೇಲೆ ತರಬಹುದು. ಇದಲ್ಲದೆ ಈ ಯಕ್ಷಗಾನ ಮತ್ತು ತಾಳಮದ್ದಲೆ ಅಂತೇನು ಪ್ರಕಾರಗಳಿವೆ, ಅದರಲ್ಲಿಯೂ ಕೂಡ ನಾವು ಈ ಥರದ ಪ್ರಯೋಗಗಳನ್ನು ಮಾಡಿ ಆಚಾರ್ಯ ಸಂದೇಶವನ್ನು ಮುಟ್ಟಿಸಬಹುದು. ಆರಂಭದಲ್ಲಿ ಇದಕ್ಕೆ ಪ್ರೇಕ್ಷಕರ ಸಂಖ್ಯೆ ಬಹಳ ಕಡಿಮೆ ಆಗಬಹುದು. ಆದರೆ ಇದು ಕಾಳಿದಾಸ ಭಾಸಾದಿಗಳ ಕಲ್ಪಿತ ನಾಟಕಗಳಲ್ಲ, ವ್ಯಾಸರ ಶುದ್ಧವಾದ ಅಭಿಪ್ರಾಯವನ್ನು ಆಧರಿಸಿ ಆಡುವಂಥ ನಾಟಕ ಅಂತ ನಾವು ಅದಕ್ಕೆ ಚೆನ್ನಾಗಿ ಜಾಹೀರಾತು ಕೊಟ್ಟರೆ ಜನ ಬರ್ತಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಷ್ಟೆ. ನಮ್ಮ ವಿದ್ವಾಂಸರು, ಈಗಿರುವ ವಿದ್ವಾಂಸರೇ, ಅವರು ವೇದವ್ಯಾಸರ ಮುಂದೆ ಸಣ್ಣವರು ಇರಬಹುದು, ಆದರೆ ನಿಶ್ಚಿತವಾಗಿಯೂ ಭಾಸ, ಕಾಳಿದಾಸ ಇವ್ರ ಮುಂದೆ ಅವರು ಸಣ್ಣವರೇನಲ್ಲ, ಅತ್ಯಂತ ಶ್ರೇಷ್ಠರಾದಂಥ ವಿದ್ವಾಂಸರೇ ಇದ್ದಾರೆ. ಅವರು ಇದನ್ನು ಮಾಡಬಹುದು. ವಿಶೇಷತಃ ಈ ತಾಳಮದ್ದಲೆ ಮತ್ತು ಯಕ್ಷಗಾನಗಳೇನಿವೆ ಅದರಲ್ಲಿ ಇಂಥ ರಚನಾತ್ಮಕ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ತುಂಬ ಇದೆ. ಉಡುಪಿ ಕಡೆಯವರು ಯಾರು ಇದನ್ನು ಕೇಳ್ತಾ ಇದ್ರೆ ಅವರಿಗೆ ತಾಳಮದ್ದಲೆ ಮತ್ತು ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದೇ ಇರ್ತದೆ. ನಮ್ಮ ಉಳಿದ ಭಾಗದವರು, ಕಟ್ಟದ ಮೇಲಿನ ಶ್ರೋತೃಗಳಿಗೆ ತಾಳಮದ್ದಲೆ ಅಂದ್ರೆ ಏನು, ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಾಗಲಿಕ್ಕಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ನಾನು ವಿವರಿಸಿ ಹೇಳ್ತೇನೆ. ಅದರಲ್ಲಿ ಎಷ್ಟು ಅವಕಾಶಗಳಿವೆ ಅಂತ ಅನ್ನೋದನ್ನು ಗಮನಿಸಬಹುದು. ಅದಕ್ಕಾಗಿ ಹೇಳ್ತಿದ್ದೇನೆ. ಪಾತ್ರಗಳು, ಪೌರಾಣಿಕ ಪಾತ್ರಗಳು ಆಗಿನ ಕಾಲದ ವೇಷಭೂಷಣಗಳನ್ನೇ ಧಾರಣೆ ಮಾಡಿ ಅದನ್ನು ರಂಗದ ಮೇಲೆ ತಂದು ಕುಣಿತ ಮತ್ತೆ ಅದಕ್ಕೆ ತಕ್ಕಂತೆ ವಾದ್ಯ, ಭಾಗವತಿಕೆ ಇವೆಲ್ಲ ಇದ್ರೆ ಅದನ್ನು ಯಕ್ಷಗಾನ ಅಂತ ಕರೀತಾರೆ. ಆದರೆ ತಾಳಮದ್ದಲೆಗಳಲ್ಲಿ ಆ ಭಾಗವತರು ಹಾಡುವಂಥ ಹಾಡುಗಳು ಚಂಡೆ, ಮದ್ದಳೆ ಮೊದಲಾದ ವಾದ್ಯಗಳ ಹಿಮ್ಮೇಳೆ ಇರ್ತದೆ. ಅದರಲ್ಲಿ ಕುಣಿತ ಮೊದಲಾದಿರೋದಿಲ್ಲ. ಪಾತ್ರಧಾರಿಗಳಾಗಿ ಅವರೇ ಇದ್ದು ಬಿಟ್ಟಿರ್ತಾರೆ. ಆಯಾ ವ್ಯಕ್ತಿಗಳೇ ಯಾವುದೇ ಪೌರಾಣಿಕ ಕಿರೀಟ ಮೊದಲಾದ ಆಭರಣಗಳನ್ನು ತೊಡದೆ, ಕೈಯಲ್ಲಿ ಖಡ್ಗ, ಗದೆ ಮೊದಲಾದವುಗಳನ್ನು ತೊಡದೆ ತಾವೇ ಯಥಾವತ್ತಾಗಿ ದೈನಂದಿನ ಆಭೂಷಣ ವಸ್ತ್ರಗಳಲ್ಲೇ ಅವ್ರು ಬಂದು ಕೂತಿರ್ತಾರೆ. ನರ್ತನ ಹೊಂದಿರೋದಿಲ್ಲ. ಅಲ್ಲೇ ಕೂತ್ಕೊಂಡು ಪರಸ್ಪರ ಸಂಭಾಷಣೆಗಳನ್ನು ಹೇಳ್ತಿರ್ತಾರೆ. ಇವೆಲ್ಲ ಎಷ್ಟು ಅದ್ಭುತವಾಗಿ ನಡೆಯುವಂಥ ಸಂಗತಿಗಳು ಅಂತಂದ್ರೆ, ಸ್ವಯಂ ನಮ್ಮ ಗುರುಗಳಾದಂಥ ಪೇಜಾವರ ಶ್ರೀಗಳೇ ಅನೇಕ ಬಾರಿ ತಾಳಮದ್ದಲೆಗಳಲ್ಲಿ ತಮ್ಮ ಶಿಷ್ಯರ ಜೊತೆಗೆ ಭಾಗವಹಿಸಿದ್ದಾರೆ. ಕೃಷ್ಣನ ಪಾತ್ರ ಮೊದಲಾದ ಪಾತ್ರಗಳನ್ನು ಕೂಡ ಅವರು ಮಾಡಿದ್ದಾರೆ ಅಂತ ನಂಗೆ ನೆನಪು. ಇಷ್ಟು ವಿಪುಲವಾದಂಥ ಅವಕಾಶಗಳಿರುವಂಥ ಕಲಾ ಪ್ರಕಾರಗಳು ಈ ತಾಳಮದ್ದಲೆ ಮತ್ತು ಯಕ್ಷಗಾನಗಳು. ಅದರಲ್ಲಿ ವ್ಯಾಸರು ಏನು ಹೇಳಿದ್ದಾರೆ, ಹಾಗೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಅತ್ಯಂತ ಹೆಚ್ಚಿನ ಅವಕಾಶಗಳಿರುವಂಥ ಪ್ರಕಾರಗಳು. ಅವುಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಆದರೆ ದುರ್ದೈವ ಏನಂತಂದ್ರೆ, ಈ ವ್ಯಾಸ ಅವ್ರು ಹೇಳಿದ ಕಥೆಗಳನ್ನು ದೂರ ಇಟ್ಟುಬಿಡಿ. ಭಾಸ, ಕಾಳಿದಾಸ ಮೊದಲಾದವರು ಹೇಳಿದ ಕಥೆಗಳು, ಹಾಗೆ ಈ ತಾಳಮದ್ದಲೆ ಯಕ್ಷಗಾನದಲ್ಲಿಯೂ ಕೂಡ ಅನೇಕ ಕಲ್ಪಿತ ಕಥೆಗಳು, ಈ ಜೈಮಿನಿ ಭಾರತ ಇತ್ಯಾದಿ ಯಾವುದ್ಯಾವುದೋ ಕಲ್ಪಿತ ಕಥೆಗಳು. ಉದಾಹರಣೆಗೆ ಈ ಚಂದ್ರಹಾಸ, ವಿಷಯ, ದುಷ್ಟಬುದ್ಧಿ ಇವೆಲ್ಲ ತಾತ್ಪರ್ಯ ನಿರ್ಣಯದಲ್ಲೂ ಇಲ್ಲ, ಮಹಾಭಾರತದಲ್ಲೂ ಇಲ್ಲ. ಇಂಥ ಎಲ್ಲಿಯೋ ಕಥೆಗಳನ್ನು ಈ ರಂಗದ ಮೇಲೆ ತಂದು ಅದನ್ನು ಸ್ವಾಮಿಗಳು ಕೂತ್ಕೊಂಡು ನೋಡ್ತಾರೆ.
ನಮ್ಮ ಗುರುಗಳೇ ಪೇಜಾವರ ಸ್ವಾಮಿಗಳು ಇದನ್ನ ನೋಡ್ತಾರೆ. ಯಾಕಂದ್ರೆ ಅವರು ಕಲೆಗಳ ಬಗ್ಗೆ ತುಂಬಾ ಆಸಕ್ತಿ ಇದ್ದವರು, ಕಲಾ ಪ್ರೋತ್ಸಾಹಕರು ಕೂಡ. ಅವರು ವ್ಯಾಸರ ಆಚಾರ್ಯರ ಕೃತಿಗಳನ್ನ, ಅವರ ಅಭಿಪ್ರಾಯಗಳನ್ನ, ಅವರ ಸಂದೇಶಗಳನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಬೇಕಾದ ಕಲಾ ಪ್ರಕಾರಗಳೇನಿವೆ ಅದನ್ನು ಅವ್ರು ಹೆಚ್ಚು ಪ್ರೋತ್ಸಾಹಿಸಬೇಕು. ನಮ್ಮ ಗುರುಗಳಾದ್ರಿಂದ ಸಲಿಗೆ ಎಂದು ಹೇಳ್ತಿದ್ದೇನೆ ನಾನು, ಅವ್ರನ್ನ ಟೀಕೆ ಮಾಡ್ತಿದ್ದೇನೆ ಅಂತಲ್ಲ. ನೀವು ಯಾವುದು ಮಾಡ್ತೀರಿ ಅದನ್ನ ಬಂದು ಅವ್ರು ನೋಡ್ತಾರೆ ಸಂತೋಷದಿಂದ. ನೀವು ಯಕ್ಷಗಾನ ಮಾಡಿದ್ರು ನೋಡ್ತಾರೆ, ತಾಳಮದ್ದಲೆ ಮಾಡಿದ್ರು ನೋಡ್ತಾರೆ, ನಾಟಕ ಮಾಡಿದ್ರು ನೋಡ್ತಾರೆ. ಯಾರ್ಯಾರು ನಮ್ಮಂಥವ್ರು ಸಣ್ಣವರು ದೊಡ್ಡವರು ಯಾರ್ಯಾರು ಏನು ಉಪನ್ಯಾಸ ಮಾಡಿದ್ರು ಅದನ್ನೆಲ್ಲ ಅವ್ರು ಕೇಳ್ತಾರೆ. ಅದವ್ರ ದೊಡ್ಡ ಹೃದಯ. ಆದರೆ ಸ್ವಾಮಿ, ನಾವಿವತ್ತು ಕೇವಲ ವೇದವ್ಯಾಸ ದೇವರ ಅಭಿಪ್ರಾಯಕ್ಕನುಸಾರವಾಗಿ, ಆಚಾರ್ಯರ ಅಭಿಪ್ರಾಯಕ್ಕನುಸಾರವಾಗಿ ತಾಳಮದ್ದಲೆ ಯಕ್ಷಗಾನ ಮಾಡುವವರಿದ್ದೇವೆ, ತಾವು ಬಂದು ಆಶೀರ್ವಾದ ಮಾಡಬೇಕು, ಸಾಧ್ಯ ಆದರೆ ತಾವು ಕೂಡ ಅದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡುವವರಲ್ಲ. ಅತ್ಯಂತ ಆಸಕ್ತಿಯಿಂದ ಎಂತೆಂಥ ಸಂಗೀತಗಳನ್ನು, ಎಲ್ಲಾ ಕಲಾ ಪ್ರಕಾರಗಳನ್ನು ಕೂಡ ತೀರಾ ಚಿಕ್ಕವರೇ, ಬಾಲಕರೇ ಆಗಲಿ ದೊಡ್ಡವರೇ ಆಗಲಿ, ನುರಿತವರೇ ಆಗಲಿ ಮಾಡುವ ಎಲ್ಲಾ ಉಪನ್ಯಾಸಗಳನ್ನ, ಎಲ್ಲಾ ಕಲಾ ಪ್ರದರ್ಶನಗಳನ್ನು ಅವರು ಸವಿಯುವಂಥವ್ರು, ಪ್ರೋತ್ಸಾಹಿಸುವಂಥವ್ರು. ಹಾಗಾಗಿ ಖಂಡಿತ ಈ ಪ್ರಯತ್ನಗಳನ್ನು ಅವರು ಪ್ರೋತ್ಸಾಹಿಸ್ತಾರೆ ಅಂತ ನನ್ನ ಆಲೋಚನೆ. ವಿದ್ವಾಂಸರಲ್ಲಿ ಶಕ್ತಿಗೇನು ಕೊರತೆ ಇಲ್ಲ. ನಾವ್ಯಾಕೆ ಕೇವಲ ಆ ಕಾಳಿದಾಸ, ಭಾಸ ಮೊದಲಾದವರ ನಾಟಕಗಳಿಗೆ ಜೋತು ಬೀಳಬೇಕು? ಅತ್ಯಂತ ಶ್ರೇಷ್ಠವಾದಂತಹ, ಕಡಿಮೆ ಅಂದ್ರೂ ಒಂದು 100 ನಾಟಕಗಳನ್ನು ರಚನೆ ಮಾಡಬೇಕಾದ ಮೂಲ ಸತ್ವ ಮಹಾಭಾರತದಲ್ಲಿದೆ, ಹರಿವಂಶದಲ್ಲಿದೆ. ಇದು ನನ್ನ ಆಲೋಚನೆ. ಹಾಗೆ ರಾಮಾಯಣದಲ್ಲೂ ಕೂಡ ಇದೆ. ಇದರಿಂದ ಏನಾಗ್ತದೆ, ಜನರಿಗೆ ವ್ಯಾಸರು ಏನು ಹೇಳಿದ್ರು, ತಾತ್ಪರ್ಯ ನಿರ್ಣಯ ಏನು ಹೇಳ್ತಿದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗ್ರಹಿಕೆಗೆ ಬರ್ತದೆ. ಅದಿಲ್ಲದೆ ಹೋದ್ರೆ ಅತ್ಯಂತ ಕಲ್ಪಿತವಾದ ಕಥೆಗಳನ್ನೇ ಜನ ನಂಬುತ್ತಾರೆ. ಅದನ್ನೇ ವಿದ್ವಾಂಸರು ಕೂಡ ಅನೇಕ ಬಾರಿ ಪ್ರವಚನದಲ್ಲಿ ಕೂಡ ಹೇಳಿಬಿಡ್ತಾರೆ. ಅದು ಯಾವಾಗ ಒಂದ್ಸರಿ ಇಂಥದ್ದೊಂದು ಕಥೆ ನಾವು ಕೇಳಿದ್ದೀವಲ್ಲ, ನೀವು ಅದನ್ನು ನಿಮ್ಮ ಪ್ರವಚನದಲ್ಲಿ ಹೇಳಲಿಲ್ಲ ಅಂತ ನಮ್ಮನ್ನು ಬಂದು ಕೇಳೋರು ಇರ್ತಾರೆ. ಗೊತ್ತಿಲ್ಲ, ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಅದನ್ನು ಹೇಳಿದ್ದೇವೆ, ಉಳಿದ ಅನೇಕ ಕಥೆಗಳು ಪ್ರಕ್ಷಿಪ್ತ, ಅಥವಾ ಮಹಾಭಾರತದಲ್ಲಿಲ್ಲ, ಬೇರೆ ಎಲ್ಲೋ ಇರಬಹುದು ಅಂತ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಹಿಂದೆ ಸುಮಾರು 17 ಕಥೆಗಳು, ನಿರ್ಮೂಲ ಅನ್ಸ್ಕೊಂಡಿರುವ ಕಥೆಗಳು, ಭಾರತದಲ್ಲಿ ಇಲ್ಲದೇ ಇರುವ ಕಥೆಗಳ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೆ, ತಮಗೆಲ್ಲ ಅದು ನೆನಪಿದೆ. ಆದರೆ ಯಾವತ್ತೂ ಕೂಡ ನಮ್ಮ ಸಮಸ್ಯೆ ಏನು ಅಂದ್ರೆ, ವಾಸ್ತವಿಕ ವಿಷಯಗಳಿಗಿಂತ ಕಾಲ್ಪನಿಕ ವಿಷಯಗಳೇ ನಮಗೆ ಹೆಚ್ಚು ರೋಚಕ ಆಗಿಬಿಡ್ತವೆ. ನಮ್ಮ ಮನಸ್ಥಿತಿ ಎಂಥದ್ದು ಅಂದ್ರೆ, ಧಾರಾವಾಹಿಗಳನ್ನು ನೋಡಿ ಆನಂದಿಸುವಂಥ ಮನಸ್ಥಿತಿ ನಮ್ಮದು. ನಮಗೆ ವ್ಯಾಸರು ಹೇಳುವಂಥ ವಾಸ್ತವಿಕ ಸಂಗತಿಗಳಿಗಿಂತ, ಸತ್ಯ ಸಂಗತಿಗಳಿಗಿಂತ ತುಂಬಾ ರೋಚಕವಾದದ್ದು ಯಾವ್ದು ಕಾಣ್ತದೆ ಅಂತಂದ್ರೆ ಈ ಕಾಲ್ಪನಿಕ ಸಂಗತಿಗಳು. ಅದನ್ನ ಭಾಸ, ಕಾಳಿದಾಸ ಮೊದಲಾದವರು ತುಂಬಾ ವರ್ಣರಂಜಿತವಾಗಿ ರಂಗದ ಮೇಲೆ ತರಲಿಕ್ಕೆ ಬೇಕಾದ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ನಾವು ಅದಕ್ಕೆ ಜೋತು ಬಿದ್ದಿದ್ದೇವೆ. ಅದರಿಂದ ಈ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಆವಾಗ ಹೇಳೋದಕ್ಕಿಂತ ಸ್ಪಷ್ಟವಾಗಿ ಈಗ ಸ್ವಲ್ಪ ಹೆಚ್ಚು ವಿಸ್ತೃತವಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಹೇಳಿದೆ, ಊರುಭಂಗ ನಾಟಕ, ದುರ್ಯೋಧನ ಊರುಭಂಗದ ನಾಟಕ ನಾನು ವಿದ್ಯಾಪೀಠದಲ್ಲಿ ಇದ್ದಾಗಲೇ ಒಂದು 4-5 ಬಾರಿ ನಾನು ನೋಡಿರ್ಬೇಕು. ಒಂದ್ಯಾವುದೋ ನಾಟಕದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಇತ್ತೀಚೆಗೂ ಕೂಡ ಅದು ನಡೀತಾ ಇದೆ ಅಂತ ಮತ್ತೊಬ್ರು ಯಾರೋ ಹೇಳಿದರು. ಇಂಥ ಬೋಗಸ್ ನಾಟಕಗಳನ್ನ ದೂರ ಇಟ್ಟು ಆಚಾರ್ಯರು ಏನು ಹೇಳಿದ್ರು ಅದನ್ನ ಕೆಲವು ಸೀಮಿತ ಪರಿಸರಗಳಲ್ಲಿ, ವೇದವ್ಯಾಸ ದೇವರು ಏನು ಹೇಳಿದ್ರು ಅದನ್ನ ವ್ಯಾಪಕವಾದಂತಹ ಸನ್ನಿವೇಶಗಳಲ್ಲಿ ನಾವು ಆಚರಣೆಗೆ ತಂದ್ರೆ ಅದು ತುಂಬಾ ಉಪಯುಕ್ತ ಆಗ್ತದೆ. ನೀವು ಇದನ್ನು ಕೇಳುವವರಲ್ಲಿ ಕೆಲವರು ವಿದ್ವಾಂಸರಿದ್ದೀರಿ, ಕೆಲವರು ವಿದ್ಯಾರ್ಥಿಗಳಿದ್ದೀರಿ, ಮತ್ತು ಕೆಲವರು ನಿಮ್ಮದೇ ಆದಂತಹ ಶಾಲೆಗಳನ್ನ ನಡೆಸುವಂಥವ್ರು, ಶಾಲೆಗಳಲ್ಲಿ ಅಧ್ಯಾಪಕರಾಗಿ ಶಿಕ್ಷಕರಾಗಿ ಕೆಲಸ ಮಾಡುವವರು ಇದ್ದೀರಿ ಅಂತ ನನಗೆ ಗಮನಕ್ಕೆ ಬಂತು. ಆದ್ದರಿಂದ ನೀವು ಇಂಥ ವ್ಯರ್ಥವಾದಂಥ ಕಾಲ್ಪನಿಕ ನಾಟಕಗಳನ್ನು ಆಡುವುದನ್ನು ಬಿಟ್ಟು ಅತ್ಯಂತ ಮುಖ್ಯವಾದಂಥ ವ್ಯಾಸರ ಅಭಿಪ್ರಾಯ ಏನಿದೆ ಅದನ್ನು ರಂಗದ ಮೇಲೆ ತರುವಂಥ ಪ್ರಯತ್ನ ಮಾಡಬೇಕು. ಮತ್ತೆ ಅತ್ಯಂತ ಸುಲಭವಾಗಿ ನಡೆಯುವಂಥ ಕೆಲಸ ಅಂದರೆ ತಾಳಮದ್ದಲೆ. ತಾಳಮದ್ದಲೆಯಲ್ಲಿ ಹೆಚ್ಚು ತಯಾರಿಗಳು ಬೇಕಾಗಿಲ್ಲ. ಆಯಾ ಪಾತ್ರಧಾರಿಯ, ಆಯಾ ವಕ್ತೃವಿನ ಒಂದು ರಚನಾತ್ಮಕವಾದಂಥ ಮಾತುಗಾರಿಕೆ ಇವಿಷ್ಟಿದ್ದ ಸಾಕು. ಯಾರು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಿನ ಖರ್ಚಿಲ್ಲದೆ ಮಾಡಬಹುದಾದಂಥ ಒಂದು ಕಲಾ ಪ್ರಕಾರ ಅಂದರೆ ತಾಳಮದ್ದಲೆ. ವೇಷಭೂಷಣ ಬಾಡಿಗೆಗೆ ತರಬೇಕಾದಂಥದ್ದು ಯಾವುದೇ ಸಮಸ್ಯೆ ಇಲ್ಲ. ಒಂದು ಕೆಲವು ಜನ ಕೂತ್ಕೊಂಡು ನೋಡ್ತಾರೆ, ಇನ್ನು ಕೆಲವು ಜನ ಅದನ್ನು ಆಡ್ತಾರೆ. ವಿಶೇಷವಾಗಿ ತಾಳಮದ್ದಲೆಯನ್ನ ವ್ಯಾಸರ ಆಚಾರ್ಯರ ಒಂದು ಸಂದೇಶ ಏನಿದೆ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಬೇಕು ಅಂತ ನನ್ನದೊಂದು ಅಭಿಪ್ರಾಯ ಇದೆ. ಕೇವಲ ಪಾಂಡವರ ಕೌರವರ ಕಥೆಗಳನ್ನಲ್ಲ, ಮಹಾಭಾರತದಲ್ಲಿ ಅನೇಕ ಉಪಕಥೆಗಳಿವೆ. ದುಷ್ಯಂತ ಶಕುಂತಲೆಯರ ಕಥಾ ಇದೆ, ನಳದಮಯಂತಿಯರ ಕಥಾ ಇದೆ, ಇಂಥ ಅನೇಕ ಕಥೆಗಳಿವೆ. ಅದನ್ನೆಲ್ಲ ಉಚಿತ ರೀತಿಯಲ್ಲಿ
ಯಾಕಂದ್ರೆ ನಾನು ಪ್ರವಚನ ಹೇಳುವವನಷ್ಟೇ. ರಂಗದ ಮೇಲೆ ಯಾವುದನ್ನು ಹೇಗೆ ತರಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ನೋದನ್ನ ನಾನು ತಿಳಿದವನಲ್ಲ. ಹೇಗೆ ತಂದ್ರೆ ಅದು ರಂಗದ ಮೇಲೆ ರೋಚಕ ಆಗಿರ್ತದೆ ಅಂತ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಅದು ಎಲ್ಲ ನಮಗಿರುವಂಥ ಈಗ ಗುರುಗಳೇನಿದ್ದಾರೆ, ಪೀಠಾಧಿಪತಿಗಳು, ಅವರು ಯಾವುದೇ ಶ್ರೀಗಳಿರ್ಬೋದು, ಪೇಜಾವರ ಶ್ರೀಗಳಿರ್ಬೋದು, ಉತ್ತರಾದಿಮಠದ ಶ್ರೀಗಳಿರ್ಬೋದು, ಕಂಚಿಯ ಮತ್ತು ಶೃಂಗೇರಿಯ ಶ್ರೀಗಳಿರ್ಬೋದು, ಯಾರಿಗೂ ಕೂಡ ಅದೆಲ್ಲ ಪ್ರಿಯ ಆಗ್ತದೆ, ಗ್ರಾಹ್ಯ ಆಗ್ತದೆ. ವ್ಯಾಸರ ಅಭಿಪ್ರಾಯ ಹೇಳ್ತಿದ್ದೇವೆ, ಅದಕ್ಕನುಸಾರವಾಗಿ ನಾಟಕಗಳನ್ನು ಮತ್ತು ವಿವಿಧ ಕಲಾ ಪ್ರಕಾರಗಳನ್ನು ನಾವಿವತ್ತು ತೋರಿಸುವವರಿದ್ದೇವೆ ಅಂತಂದರೆ ಈ ಹಿರಿಯರು ಯಾರೂ ಕೂಡ ನಮಗೆ ಒಂದು ಆಶೀರ್ವಾದ ಮಾಡಬಹುದು. ನೀವು ಈ ಅವಕಾಶಗಳನ್ನು ಬಳಕೆ ಮಾಡ್ಕೋಬೇಕು ಅಂತ ನಂದೊಂದು ಆಲೋಚನೆ. ಅದಕ್ಕೆ ಬೇಕಾದಂಥ ಮತ್ತು ಏನಾದರೂ ಮಾಹಿತಿಗಳನ್ನು, ಪೂರಕ ಮಾಹಿತಿಗಳನ್ನು, ಪೂರಕವಾದಂಥ ಸಾಹಿತ್ಯ ಸಂಭಾಷಣೆಗಳನ್ನು ಅದನ್ನು ಒದಗಿಸಿರಿ ಅಂದರೆ ನಾನೇನಾದರೂ ಒದಗಿಸೇನು. ಇಷ್ಟು ದೂರದ ಪ್ರದೇಶದಲ್ಲಿ ಕೂತ್ಕೊಂಡು ನಾನೆಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಂಥ, ಉಡುಪಿಯಂಥ ಕೇಂದ್ರ ಪ್ರದೇಶಗಳಲ್ಲಿ ಕೂತ್ಕೊಂಡವರು ಇದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು. ಮಾಡಿಲ್ಲ ಅಂತಲ್ಲ, ನಾಟಕಗಳನ್ನು ರಚನೆ ಮಾಡಿದ್ದಾರೆ ಯುವ ವಿದ್ವಾಂಸರು, ಅದನ್ನೇ ಹೆಚ್ಚು ವ್ಯಾಪಕವಾಗಿ ಮಾಡಬೇಕು. ನಾವು ಸದ್ಯ ಆ ಕಾಳಿದಾಸನನ್ನ, ಭಾಸನನ್ನ ದೂರ ಇಡಬೇಕು, ಭವಭೂತಿಯನ್ನ ಅಂತ ನಂದೊಂದು ಪ್ರಾರ್ಥನೆ. ಇದು ವಿದ್ಯಾಪೀಠದ ವಿದ್ವಾಂಸರು, ಕೆಲವರು ವಿದ್ಯಾರ್ಥಿಗಳು, ಮತ್ತೆ ಕೆಲವರು ಬೇರೆ ನನ್ನ ಪ್ರವಚನವನ್ನು ಕೇಳುವಂಥ ಶ್ರೋತೃಗಳು, ಮತ್ತು ಕೆಲವರು ನನ್ನ ವಿದ್ಯಾಪೀಠದ ವಿದ್ವಾಂಸರು, ಅವರೆಲ್ಲರಿಗೂ ತಲುಪ್ತಾ ಇದೆ ಅನ್ನುವಂಥ ಒಂದು ನಿರೀಕ್ಷೆಯನ್ನ, ಆಕಾಂಕ್ಷೆಯನ್ನು ಇಟ್ಕೊಂಡು ಇಷ್ಟನ್ನು ಹೇಳಿದ್ದೇನೆ. ನನ್ನ ಅಭಿಪ್ರಾಯಗಳಿಗೆ ನಿಮ್ದೇನಾದ್ರು ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ವ್ಯಕ್ತ ಮಾಡಬೇಕು, ಅಥವಾ ಸಹಮತ ಇದ್ದರೆ ಅದನ್ನು ಕೂಡ ನೀವು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರಗಳು.